ಡೇ 48 ಆಫ್ 90 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್. ನಮ್ಮಲ್ಲಿ ತುಂಬಾ ಜನ ನಾನು ನಾಳೆಯಿಂದ ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತೀನಿ, ನಾಳೆಯಿಂದ ನಾನು ತುಂಬಾ ಪ್ರೊಡಕ್ಟಿವ್ ಆಗಿರ್ತೀನಿ ಈ ತರ ಅನ್ಕೊಂತೀವಿ. ಬಟ್ ನಾಳೆಯಿಂದ ಸೇಮ್ ಲೂಪ್ ರಿಪೀಟ್, ಏನು ಇಂಪ್ರೂವ್ಮೆಂಟ್ ಆಗಲ್ಲ. ನೀವು ನಿಮ್ಮ ಲೈಫ್ ನ ಬೆಟರ್ ಮಾಡ್ಕೋಬೇಕು ಅಂದ್ರೆ ಈ 5 ಥಿಂಗ್ಸ್ ಆದ್ರೆ ಫಾಲೋ ಮಾಡ್ರಿ. ಫಸ್ಟ್ ಒನ್ ಬಂದ್ಬಿಟ್ಟು, ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ 1 ಅವರ್ ನಿಮ್ ಫೋನ್ ಆದ್ರೆ ನೋಡಕ್ ಹೋಗ್ಬೇಡ್ರಿ. ಎಷ್ಟೇ ಇಂಪಾರ್ಟೆಂಟ್ ವರ್ಕ್ ಇರ್ಲಿ, ಮಾರ್ನಿಂಗ್ 1 ಅವರ್ ನೋಡಕ್ ಹೋಗ್ಬೇಡ್ರಿ. ಸೆಕೆಂಡ್ ಒನ್, ನಿಮ್ಮ ವರ್ಕ್ ನ ಪ್ರಿಯಾರಿಟೈಸ್ ಮಾಡ್ಕೊಳ್ರಿ. ಒಂದು ಸ್ಟಿಕ್ಕಿ ನೋಟ್ ಅಲ್ಲಿ ಬರ್ಕೊಂಡು ನಿಮ್ ಪಾಕೆಟ್ ಅಲ್ಲಿ ಕ್ಯಾರಿ ಮಾಡಿದ್ರೆ ಇನ್ನ ಒಳ್ಳೇದು. ನಾನು ಡೇ ನಲ್ಲಿ ಏನ್ ವರ್ಕ್ ಮಾಡ್ಬೇಕು ಒಂದು ಕ್ಲಾರಿಟಿ ಆದ್ರೆ ಇರುತ್ತೆ. ಮೂರನೇದ್ ಬಂದ್ಬಿಟ್ಟು ಒಂದು 3 to 4 ಲೀಟರ್ ವಾಟರ್ ಆದ್ರೆ ಕುಡೀರಿ. ವಾಟರ್ ಕುಡಿಯೋದ್ರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ, ಇದರಿಂದ ತುಂಬಾ ಫೋಕಸ್ ಆಗಾದ್ರೆ ಇರ್ತೀರಾ. ನಾಲ್ಕನೇದ್ ಬಂದ್ಬಿಟ್ಟು ಡೈಲಿ 1 ಅವರ್ ಎಕ್ಸರ್ಸೈಸ್ ಆದ್ರೆ ಮಾಡ್ರಿ. ಎಕ್ಸರ್ಸೈಸ್ ಅಂದ್ರೆ ಜಿಮ್ ಹೋಗಿ ವೆಯ್ಟ್ ಲಿಫ್ಟ್ ಮಾಡ್ಬೇಕು ಅಂತ ಏನಿಲ್ಲ, ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡ್ರಿ, ಅಥವಾ ಪುಷ್ ಅಪ್ಸ್, ಪುಲ್ ಅಪ್ಸ್, ಸ್ಕ್ವಾಟ್ಸ್, ಬೇಜಾನ್ ಆಪ್ಷನ್ ಇದೆ. ನೀವು ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ಜಿಮ್ಗೆ ಹೋಗ್ಬೇಕಿಲ್ಲ, ಮನೆಯಲ್ಲೇ ವರ್ಕೌಟ್ ಮಾಡ್ಬೋದು. ಇನ್ನ ಲಾಸ್ಟ್ ಬಂದ್ಬಿಟ್ಟು, ನೀವು ಯಾವ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ಬೇಕು ಅದನ್ನ ಪ್ರಿಯಾರಿಟೈಸ್ ಮಾಡ್ಕೊಳ್ರಿ, ಅಷ್ಟ್ ಮಾತ್ರ ಕನ್ಸ್ಯೂಮ್ ಮಾಡ್ರಿ. ಮೈಂಡ್ಲೆಸ್ ಸ್ಕ್ರೋಲಿಂಗ್ ನಾದ್ರೆ ಸ್ಟಾಪ್ ಮಾಡ್ರಿ. ಇದರಿಂದ ನಿಮ್ ಟೈಮ್ ವೇಸ್ಟ್ ಆಗುತ್ತೆ, ತುಂಬಾ ಸಫರ್ ಆಗ್ತೀರಾ. ಸೊ ನಾನ್ ಹೇಳೋದೇನಂದ್ರೆ, ಈ ಇಷ್ಟು ಥಿಂಗ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಬೆಟರ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.